ಇತ್ತೀಚಿನ ದಿನದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಆಡಂಬರವೇ ಆಚರಣೆಯಾಗಿ ಉಳಿದಿದೆ. ಇದನ್ನ ಮನಗಂಡು ಬೆಳ್ಳೂರಿನ ನಾಗಲಾಪುರ ಗ್ರಾಮದ ಯುವ ಕಲಾವಿದ ಪೃಥ್ವಿ ಈ ಬಾರಿ ಗಣಪತಿಯನ್ನು ವಿಶಿಷ್ಟವಾಗಿ ಸ್ಥಾಪನೆ ಮಾಡಬೇಕು ಎಂಬ ಮನದಾಸೆಯನ್ನು ಸ್ನೇಹಿತರೊಂದಿಗೆ ಹಂಚಿಕೊಂಡು ಗ್ರಾಮದ ಸುತ್ತಮುತ್ತ ರೈತರು ಈ ಹಿಂದೆ ವ್ಯವಸಾಯಕ್ಕೆ ಉಪಯೋಗಿಸುತ್ತಿದ್ದ ಮೂಲ ಪರಿಕರಗಳನ್ನು ಸಂಗ್ರಹ ಮಾಡಿ ರೈತ ಸ್ನೇಹಿ ಗಣಪತಿಯ ಮನೆ ಸ್ಥಾಪನೆ ಮಾಡಿ ಮೆಚ್ಚುಗೆ ಪಡೆದಿದ್ದಾನೆ. ನಾಗಮಂಗಲ ತಾಲೂಕಿನ ಬಳ್ಳೂರಿನ ನಾಗಲಾಪುರ ಗ್ರಾಮದ ಕಲಾವಿದ ಪೃಥ್ವಿ ಪ್ರತಿ ವರ್ಷವೂ ವಿಶಿಷ್ಟವಾಗಿ ಗಣಪತಿ ಪ್ರತಿಷ್ಠಾಪನೆ ಮಾಡಿಕೊಂಡು ತನ್ನ ಸ್ನೇಹಿತರೊಂದಿಗೆ ಬಂದಿದ್ದಾರೆ. ಈ ಹಿಂದೆಯೂ ಹೊಸ ಹೊಸ ಅನ್ವೇಷಣೆಗೆ ಮುಂದಾಗಿದ್ದರು. ಅದರಂತೆ ಕಾಲಭೈರವ ಸ್ವರೂಪಿ ಗಣಪ ಮತ್ತು ಯಕ್ಷಗಾನ ರೂಪಾಂತರ ಗಣಪ ಸ್ಥಾಪನೆ ಮಾಡಿ ಹೆಸರು ಮಾಡಿದ್ದರು. ಕಣದಲ್ಲಿ ರಾಗಿಯ ಒಕ್ಕಣೆ ಮಾಡುವಂತೆ ನೇಗಿಲ ಮೇಲೆ ಕುಳಿತಿರುವ ಗಣಪನ ಮನೆಯಲ್ಲಿ ಏನೇನಿದೆ ಗೊತ್ತಾ? ರೈತರ ಕಣದಲ್ಲಿ ಒಕ್ಕಣೆ ಮಾಡಿಕೊಡುತ್ತಿದ್ದ ರೌಂಡ್ ಗಲ್ಲು, ಬೆಳೆಗಳನ್ನು ಅಳತೆ ಮಾಡುತ್ತಿದ್ದ ಸೇರು ಒಕ್ಕಣೆ ಮರ, ರೈತರ ಅಡಿಗೆ ಮಾಡಿಕೊಳ್ಳಲು ಬಳಸುತ್ತಿದ್ದ ಮಡಿಕೆಯ ಸಾಮಗ್ರಿಗಳು, ಕಡುಕೋಲು, ರಾಗಿ ಬೀಸುವ ಕಲ್ಲು, ಮಂಕರಿ, ನೇಗಿಲು, ಭೂಮಿ ಹುಳುವಾಗ ಎತ್ತುಗಳ ಮೇಲೆ ಇಡುತ್ತಿದ್ದ ನೋಗ, ಒಕ್ಕಣೆಯ ಒಂದರಿ, ಗುದ್ದಲಿ, ಕೊಡಗೋಲು, ಅಬ್ಬಬ್ಬ ಇನ್ನು ನೂರಾರು ವಸ್ತುಗಳು ಮೂಲ ವ್ಯವಸಾಯವನ್ನೇ ನೆನೆಯುವಂತೆ ಮಾಡಿದೆ. ಇಂದಿನ ಯುವ ಸಮುದಾಯ ನೋಡಿರದ ಹಲವಾರು ವಸ್ತುಗಳು ಗಣಪತಿ ಸುತ್ತಮುತ್ತ ಅಲಂಕಾರಿಕವಾಗಿ ಎದ್ದು ಕಾಣುತ್ತದೆ. ಇತ್ತೀಚಿನ ದಿನದಲ್ಲಿ ಯುವ ರೈತರು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿ ಅಂಟಿಕೊಂಡಿದ್ದಾರೆ. ಆದರೆ ಈ ಗಣಪನ ಮನೆಯಲ್ಲಿ ಮೂಲ ರೈತರ ಸಾಮಗ್ರಿಗಳನ್ನು ನೆನಪು ಮಾಡಿಕೊಟ್ಟಿರುವ ಬೆಳ್ಳೂರಿನ ನಾಗಲಾಪುರ ಗ್ರಾಮದ ಯುವಕರ ತಂಡ ಮತ್ತು ಕಲಾವಿದ ಪೃಥ್ವಿಯನ್ನು ಜನತೆಯು ಹೊಗಳುತ್ತಿದ್ದಾರೆ. ಸಾಮಾಜಿಕ ಕಳಕಳಿಯಾಗಿ ಅದರಿಂದ ಒಂದು ಮೆಸೇಜ್ ಕೊಡಬೇಕು ಅಂತಾನೆ ಗಣೇಶ ಉತ್ಸವ ಎಲ್ಲರನ್ನೂ ಒಗ್ಗಟ್ಟಾಗಿ ಸಂಘಟನೆ ಮಾಡಿ ಅದರಿಂದ ಜನಗಳಿಗೆ ಏನಾದರೂ ಒಂದು ಸಂದೇಶ ರವಾನೆ ಮಾಡಬೇಕು ಅಂತಾನೆ ಶುರುವಾಗಿದ್ದು. ನಾವು ಸುಮಾರು ಒಂದು 30-36 ವರ್ಷದಿಂದ ಕೂರಿಸ್ತಾ ಬಂದಿದ್ದು. ಅಂದರೆ ಇರೋದನ್ನ ಇದ್ದಿದ್ದಂಗೆ ಇವತ್ತು ಮುಂದೆ ತಂದು ಕೂರಿಸ್ತಿದೆ, ಈ ಥರ ಅಷ್ಟೇ ಮಾಡ್ತೀವಿ. ಆದರೆ ಕಳೆದ 3 ವರ್ಷದಿಂದಲೇ ಒಂದೊಂದು ವಿಭಿನ್ನವಾಗಿ ಅಂತಂದರೆ ಫಸ್ಟ್ ನಾವು ಒಂದು ಶಿವ ಕೂರಿಸಿದ್ದು. ಶಿವ ಅಂದರೆ ಕಾಲಭೈರವ ರೂಪ ಇತ್ತಲ್ಲ, ಅದ್ರ ಬಗ್ಗೆ ಅರಿವು ಮೂಡಿಸೋ ಥರ ಕೂರಿಸಿದ್ದು. ನೆಕ್ಸ್ಟ್ ಅದರಿಂದ ವರ್ಷ ಅದಾದಮೇಲೆ ಮುಂದಿನ ವರ್ಷ ಬಂದು ಯಕ್ಷಗಾನ ಕೂರಿಸಿದ್ದು. ಯಕ್ಷಗಾನ ಕೂರಿಸಿದ್ದು ಕಾನ್ಸೆಪ್ಟ್ ಉದ್ದೇಶ ಏನು ಅಂತಂದರೆ ಜಾನಪದ ಕಲೆಗಳು ಅಂತ ಬಂದರೆ ಅದು ಇತ್ತೀಚಿನ ದಿನಗಳಲ್ಲಿ ತುಂಬಾ ನಶಿಸಿ ಹೋಗ್ತೈತೆ. ಆರ್ಕೆಸ್ಟ್ರಾ ಅದು ಇದು ಕೆಲವೊಂದಷ್ಟು ಇದು ಬಂದು ಅದನ್ನೆಲ್ಲ ನುಂಗಾಕಿ ಹೋಗ್ತೈತೆ. ಅಂದರೆ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳೆಲ್ಲ ಮರೆತು ಹೋಗ್ತಾವ್ರೆ ಜನ. ಅದ್ರ ಬಗ್ಗೆ ಜನಗಳಿಗೆ ಅರಿವು ಮೂಡಿಸಿ ಅದನ್ನು ಮತ್ತೆ ಮೇಲೆತ್ತಿ ಆ ಕಲಾವಿದರುಗಳಿಗೆ ಪ್ರೋತ್ಸಾಹ ನೀಡಲಿ ಅನ್ನೋದೊಂದು ಕಾರಣಕ್ಕೋಸ್ಕರ ಅದ್ರ ಬಗ್ಗೆ ಚಿಕ್ಕ ಮಕ್ಕಳುಗಳಾಗಲಿ ತಿಳಿದಿರೋರೇ ಇವಾಗ ತಿಳಿದಂಗೆ ಬದಲಾದಾಗ ಅಟ್ಲೀಸ್ಟ್ ಅದ್ರ ಬಗ್ಗೆ ಅರಿವು ಮೂಡಿಸೋ ಥರ ಒಂದು ಯಕ್ಷಗಾನ ಅದ್ರ ಬಗ್ಗೆ. ರೈತ ಸ್ನೇಹಿತ ಗ್ರಾಮದ ಸುತ್ತಮುತ್ತ ಹೆಸರು ಮಾಡಿದ್ದು ಕಲಾವಿದ ಪೃಥ್ವಿ ಮತ್ತು ಆತನ ಸ್ನೇಹಿತರ ತಂಡಕ್ಕೆ ಸಾರ್ವಜನಿಕರು ಮೆಚ್ಚುಗೆ ಸೂಚಿಸಿದ್ದಾರೆ. ಬೆಳ್ಳೂರು ಹೋಬಳಿ ದಾಸನಕೆರೆ ರೋಡಲ್ಲಿ ನಮ್ಮ ಹುಡುಗ ಮೊದಲು ಹಿಂದೆ ಏನು ಮಾಡ್ತಿದ್ರು ಎಲ್ಲ ಜನ ಕೆಲವರು ಮರೆತ್ಕೊಂಡ್ಬಿಟ್ಟಿದ್ದಾರೆ. ಆ ಉದ್ದೇಶಕ್ಕೆ ನೇಗಿಲು, ನೊಗ, ರೌಂಡ್ಗಲ್ಲು ಮತ್ತು ಈ ಮೆರುಗಲ್ಲು, ಮಡಿಕೆಗಳು, ಆಮೇಲೆ ಪ್ರತಿಯೊಂದು ಗಣಪತಿ ಮರ ಹಿಡ್ಕೊಂಡು ತೂರ್ತಾ ಇರೋಂಗೆ ಕಣ, ಇದೆಲ್ಲ ಪ್ರತಿಯೊಂದು ಈಗಿನ ಹುಡುಗರುಗಳು ಮರ್ಕತ್ತಾವೆ ಅನ್ನೋ ಉದ್ದೇಶಕ್ಕೆ ಅದನ್ನು ನೆನಪಕ್ಕೋಸ್ಕರ ನಮ್ಮ ಹುಡುಗ ಇದನ್ನು ಆದಷ್ಟು ತಲೆಗೆ ಕೆಡಿಸ್ಕೊಂಡು ಮಾಡಿದ್ದಾನೆ. ರೈತರಿಗೆ ಏನು ಹಿಂದಿನ ಎಲ್ಲ ನಡ್ಕೊಂಬತ್ತಿತ್ತು ಸಂಪ್ರದಾಯ ಎಲ್ಲ ಮತ್ತೆ ಯಂತ್ರೋಪಕರಣ ಬಂದಿರೋದ್ರಿಂದ ಕಣ ಮಾಡೋದಾಗಲಿ, ಅದೇ ಇದು ರೋಣ್ಗಲಲ್ಲಿ ರೌಂಡ್ ಮಾಡೋದಾಗಲಿ ಎಲ್ಲ ರೀತಿಯೂ ಒಂದೊಂದಾಗಿ ಮರಿತಾ ಹೋಗ್ತಾ ಇದ್ದಾರೆ. ಇವಾಗಿನೇನಂತೆ ಪ್ರತಿ ವರ್ಷದಂತೆ ಗಣಪತಿ ಪ್ರಯುಕ್ತ ಹಬ್ಬವಾಗಿ ನಮ್ಮ ರೈತರಿಗೆ ತಿಳಿಸೋದೇನೆಂದರೆ ಹಳೆ ಕಾಲದ ಸಂಪ್ರದಾಯನ ಯಾವತ್ತೂ ಮರಿಬಾರ್ದು. ಅದು ಹಿಂದಿನ ಪುರಾತನ ಕಾಲದಿಂದ ಬಂದಿರತಕ್ಕಂಥದ್ದು. ಕುಡುಗೋಲು, ರೋಣ್ಗಲ್ಲು, ಒನಕೆ ಮರ, ರಾಗಿ ತುಂಬುವಂಥದ್ದನ್ನ ಸೇರು ಅದೆಲ್ಲ ಕಳೆದು ಇವತ್ತು ನೋಡೇ ಇಲ್ಲ ಕಣ್ಣಿಂದ ಇತ್ತೀಚಿನ ಮಕ್ಕಳಲ್ಲಿ. ಹಿಂದೆ ಏನೈತೆ ಅದು ಕೊಳಗಕ್ಕೆ ಒಂದು 10 ಸೇರು ಕೊಳಗಕ್ಕೆ ಒಂದು ಕೊಳಗನೇ ಏನೋ ಒಂದು ಹೇಳ್ತಾರೆ, ನಮಗೆ ಗೊತ್ತಾಗ್ತಾ ಇಲ್ಲ. ಅಂಥದ್ರಲ್ಲಿ ನಮ್ಮ ಮಕ್ಕಳಾಗಲಿ ಅದು ಗೊತ್ತೇ ಇಲ್ಲ, ತಿಳುವಳಿಕೆ ಏನೋ ನಡೀತಾ ಇಲ್ಲ. ಸಂಕ್ರಾಂತಿ ಅಂದರೆ ಏನೋ ಒಂದು ಸಡಗರ ಹಬ್ಬ ಅನ್ನಂಗೆ ಆಚರಣೆ ನಡೀತದೆ. ಇವತ್ತು ರಾಗಿ ಬೆಳೆದ್ರೆ ಏನೋ ಒಂದು ಖುಷಿಯಿಂದ ಒಂದು ರಾಶಿ ಇದೆ, ಹಬ್ಬ ಸಡಗರವಾಗಿ ಕಣದಲ್ಲಿ ಆಚರಿಸ್ತಾರೆ. ಅದೆಲ್ಲ ಮರಿಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಕಬ್ಬಾಗಲಿ, ರಾಗಿ, ಭತ್ತ, ದವಸ ಧಾನ್ಯ ಏನೇ ಒಂದು ಆದರೂ ಕಣ ರೂಪದಲ್ಲಿ ಬರಬೇಕು, ನಾಡ ಜನತೆಗೆ ತಿಳಿಸ್ಬೇಕು ಅನ್ನೋ ಸಲುವಾಗಿ ನಾಗಲಾಪುರದ ಗ್ರಾಮಸ್ಥರು ಹೆಚ್ಚಿನ ರೀತಿಯಲ್ಲಿ ನಮ್ಮ ಪೃಥ್ವಿ ಎಂಬ ವ್ಯಕ್ತಿ ಕಲಾವಿದರಾಗಿ ಒಬ್ಬ ರೈತನ ತಿಳುಕೊಳ್ಳೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ಶ್ರಮಪಟ್ಟು ಪ್ರತಿ ವರ್ಷ ಒಂದೊಂದು ಕಲೆಯನ್ನು ವ್ಯಕ್ತಪಡಿಸ್ತವ್ರೆ.